Hey guys, welcome back to my YouTube channel, Dani Vlogs. Guys, this is my favorite video. ಯಾಕಂತಂದ್ರೆ ಈ ವಿಡಿಯೋದಲ್ಲಿ ನಾನು ನನ್ನ ಫೇವ್ರೆಟ್ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಆಕ್ಚುಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಈ ರೆಸಿಪಿನ ಟ್ರೈ ಮಾಡ್ತಿರೋದು ಅಂಡ್ ಟೇಸ್ಟ್ ಮಾತ್ರ ಸೂಪರ್ ಆಗಿ ಬಂದಿತ್ತು. ನಾನು ಇದನ್ನ ನಮ್ಮ ಆಫೀಸಲ್ಲೂ ಕೂಡ ತಗೊಂಡೋಗಿ ಕೊಟ್ಟಿದ್ದೆ ಎಲ್ಲಾರ್ಗುನು. ಎಲ್ಲ ಹೇಳ್ತಿದ್ರು ಸೂಪರ್ ಆಗಿ ಮಾಡಿದೀರಾ, ತುಂಬಾನೇ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಆ ರೆಸಿಪಿನ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ತಿದ್ದೀನಿ. ಮೊದ್ಲು ಆಕ್ಚುಲಿ ನಮ್ಮ ಮನೇಲಿ ಈ ತರ ದೇವ್ರಿಗೆ ಅಥವಾ ಎಡೆ ಸತ್ತವ್ರಿಗೆ ಎಡೆ ಇಡ್ಬೇಕು ಅಂತೆಲ್ಲ ಇದ್ ಮಾಡ್ಬೇಕಾದ್ರೆ, ಅಡಿಗೆ ಮಾಡ್ಬೇಕಾದ್ರೆ ಮೊದ್ಲು ಈ ತರ ಒಲೆಗ್ ಪೂಜೆ ಮಾಡ್ಕೊಂಡು ಅದಾದ್ಮೇಲಿಂದ ಅಡಿಗೆನ ಪ್ರೋಸೆಸ್ ಸ್ಟಾರ್ಟ್ ಮಾಡ್ಕೊಳ್ತೀವಿ. ನಾನಿಲ್ಲಿ ಮೊದ್ಲು ಕೋಡ್ಬಳೆ ಮತ್ತೆ ಚಕ್ಲಿಗೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಳ್ತಿದೀನಿ. ಯಾಕಂದ್ರೆ ಅದ್ ಸ್ವಲ್ಪ ನೆನೆದ ಮೇಲೆ ಅದನ್ನ ಕ್ಲೀನ್ ಆಗಿ ನಾವು ಒತ್ಕೊಳಕ್ಕೆ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಿದೀನಿ. ನಾನ್ ಇಲ್ಲಿ ಬಂದು 1 ಕಪ್ ಆಗುವಷ್ಟು ಕಡಲೆ ಪುಡಿ ಹಾಗೆ 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಎರಡನ್ನು ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅರಿಶಿನ ಪುಡಿ, ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಅಜ್ವಾಯಿನ ಹಾಗೆ ಮತ್ತೆ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕ್ಬಿಟ್ಟು ಕಾಯಿಸಿರೋ ಎಣ್ಣೆ ಅಥವಾ ತುಪ್ಪ ಹಾಕಿ ಅದಕ್ಕೆ ಬಿಸಿ ನೀರ್ನ ಹಾಕೋಬೇಕು. ಬಿಸಿನೀರ್ ಹಾಕೊಂಡ್ರೆ ಅದು ತುಂಬಾನೇ ಕ್ರಿಸ್ಪಿ ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಬಿಸಿ ನೀರ್ನ ಹಾಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲ್ಸ್ಬಿಟ್ಟು, ಕಲ್ಸಾದ್ಮೇಲೆ ನೀವು ಒಂದು ಪಾತ್ರೆಗೆ ಹಾಕಿ ಅದನ್ನ ಒಂದು ಬಟ್ಟೆನ ಸ್ವಲ್ಪ ತೇವ ಮಾಡ್ಕೊಂಡು ಅದನ್ನ ಮುಚ್ಚಿಡ್ಬೇಕು. ನೀವು ಬರೀ ಬಾಕ್ಸ್ ಅಲ್ಲೇ ಕ್ಲೋಸ್ ಮಾಡ್ತು ಅಂತಂದ್ರೆ ಅದು ಅದ್ರ ತೇವಾಂಶ ಹೋಗದೆ ಇರೋ ತರ ನೋಡ್ಕೊಳ್ಬೇಕು. ನೋಡ್ಕೊಂಡಾಗ ಅದು ಹಿಟ್ಟು ಡ್ರೈ ಆಗಲ್ಲ. ನೀವ್ ಯಾವ ಕನ್ಸಿಸ್ಟೆನ್ಸಿಲ್ ಕಲ್ಸಿರ್ತೀರೋ ಅದೇ ತರಾನೇ ಇರುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ಅದು ಹಿಟ್ಟು ಕಲ್ಸಿ ಇಟ್ಟಾದ್ಮೇಲೆ ನಿಪ್ಪಿಟ್ಟಿಗೆ ರೆಡಿ ಮಾಡ್ಕೊಳ್ತಿದೀನಿ. ನಿಪ್ಪಿಟ್ಗೂ ಅಷ್ಟೇನೆ 1 ಕಪ್ ಹುರ್ಗಡ್ಲೆ ಪುಡಿ ಹಾಗೆ 1 ಕಪ್ ಅಕ್ಕಿ ಹಿಟ್ಟು ಇದನ್ನ ಚೆನ್ನಾಗಿ ಸಣ್ಣ ಕಣ್ಣಿರುವಂತ ಜರಡಿ ಮಾಡ್ಕೊಳ್ಬೇಕು. ಸೊ ದಟ್ ನೀವು ಹುರ್ಗಡ್ಲೆನ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡಿರ್ತೀರ ಅಲ್ವಾ, ಸೊ ಅದು ನಿಮ್ಗೆ ಕಾಳ್ ತರ ಸಿಗುತ್ತೆ. ಅದೆಲ್ಲ ಚೆನ್ನಾಗಿ ನೀವು ಜರಡಿ ಮಾಡಿ ಇಟ್ಕೊಂಡಿರ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಅದನ್ನ ಹಿಟ್ ರೆಡಿ ಆದ್ಮೇಲೆ ಅದಕ್ಕೆ ಹುರ್ಗಡ್ಲೆನ ಪುಡಿ ಮಾಡಿ ಹಾಕೊಳ್ತಿದೀನಿ. ಮತ್ತೆ ಕಡ್ಲೆ ಬೀಜನೂ ಅಷ್ಟೇ ಹುರಿದು ಮೀಡಿಯಂ ಆಗಿ ಪುಡಿ ಮಾಡಿ ಹಾಕ್ಬೇಕು. ತುಂಬಾ ಪುಡಿ ಮಾಡಿ ಹಾಕ್ಬಾರ್ದು, ಅದು ಬಾಯಿಗೆ ಸಿಗಬೇಕು ಕಡ್ಲೆ ಬೀಜ ಎಲ್ಲ. ಸೊ ಆತರ ಪುಡಿ ಮಾಡಿ ಹಾಕೊಳ್ತಿದೀನಿ. ನೆಕ್ಸ್ಟ್ ಅದಕ್ಕೆ ಅಚ್ಕಾರದ ಪುಡಿ, ಕರ್ಬೇವಿನ ಸಂಬಳ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದೀನಿ, ಎಳ್ಳು ಹಾಗೆ ಜೀರಿಗೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಆಕ್ಚುಲಿ ನೀವು ಕಾಯಿಸಿ ಹಾಕೊಂಡ್ರೆ ಇದು ಕ್ರಿಸ್ಪಿ ಆಗಿ ಬರುತ್ತೆ, ಇದು ಕೂಡ ಕ್ರಿಸ್ಪಿ ಆಗಿ ಬರುತ್ತೆ. ಬಟ್ ಕಾಯಿಸಿ ಹಾಕೊಂಡಿದ್ರೆ ತುಂಬಾನೇ ಕ್ರಿಸ್ಪಿ ಆಗಿ ಬರುತ್ತೆ, ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗುತ್ತೆ, ಆ ತರ ಆಗುತ್ತೆ. ಸೊ ತುಪ್ಪನ ಕಾಯಿಸಿ ಹಾಕೊಳ್ಳಿ. ಕಾಯಿಸಿ ಹಾಕೊಂಡಾದ್ಮೇಲೆ ಅದನ್ನ ನಾರ್ಮಲ್ ನೀರ್ ಹಾಕಿ ಚೆನ್ನಾಗಿ ಹಿಟ್ಟನ್ನ ಕಲಸಿ ಇಟ್ಕೊಳ್ಬೇಕು. ಈ ಹಿಟ್ಗುನು ಅಷ್ಟೇ ಒಂದು ಬಟ್ಟೆನ ಮುಚ್ಚಿ ಇಡ್ಬೇಕು. ಸೊ ದಟ್ ಹಿಟ್ಟು ಬೇಗ ಡ್ರೈ ಆಗಲ್ಲ. ಹಿಟ್ಟನ್ನ ಚೆನ್ನಾಗಿ ಕಲಸಿ ಇಟ್ಕೊಂಡಾದ್ಮೇಲೆ ಸಣ್ಣ ಉಂಡೆಗಳನ್ನ ಮಾಡಿ ಈ ತರ ಎಣ್ಣೆ ಪೇಪರ್ ಅಥವಾ ಬಟರ್ ಪೇಪರ್ ಅಲ್ಲಿ ಹಾಕಿ ಒತ್ಕೋಬೇಕು. ಎಣ್ಣೆನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡು, ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಸುಟ್ಕೊಂಡ್ರೆ ನಿಪ್ಪಿಟ್ಟು ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದನಿ ವ್ಲಾಗ್ಸ್. ಲಾಟ್ಸ್ ಆಫ್ ಲವ್ ಗೈಸ್. ಬಾಯ್.